ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರೀಪ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಎನಸಿ. ಹೌದು, ಹುಲಜಂತಿ ಅನಸಿ. ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಎಂಬವಾಗಿ ನಿಲ್ಲಿಸಿರ್ತಕ್ಕಂಥವ್ರು. ಹೌದಪ್ಪ, ಹೌದು. ಯಾರು? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು. ಇವ್ರು ಯಾರೀ? ರೆಬ್ಬರಾಯ, ಬೀರಮುತ್ಯ, ಕಣ್ಣುಮುತ್ಯ, ಸಣ್ಣವ ಸೋಮುತ್ಯ. ಹೌದು, ಸಣ್ಣವ ಸೋಮುತ್ಯ. ಇವರಿಗೆ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಹೌದು ಹೌದು, ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು. ಇವ್ರು ಯಾರೀಪ? ತಂದಿ ಅಂಕಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಾಡ ತೋರಿಸಿ, ಹೌದು, ಪವಾಡಗಳನ್ನ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಣಗನೂರು ಕರೆಸಿದ್ದು ಗುಣಿಸಿರ್ತಕ್ಕಂಥವ್ರು. ಯಾರೀಪ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಾಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು. ಇವ್ರು ಯಾರೀ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು. ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು. ಯಾರೀಪ್ಪ ನಮ್ಮ ಒಡೆಯ? ಭಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹೌದಪ್ಪ, ಹೌದು, ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವಪ್ಪ ಗ್ರಾಮ? ಈ ಬಸವನ ಸಂಗೊಳ್ಗಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥವ್ರು. ಯಾರೀಪ? ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು. ಯಾರೀ? ನನ್ನಪ್ಪ ನಾಡಗೌಡ ಮೋಕ್ಷಿದ್ದ, ಯೋಗಿನಾಥ ಮೋಕ್ಷಿದ್ದ, ಋಷಿಯ ಮೋಕ್ಷಿದ್ದ, ದೇಸಾಯ ಮೋಕ್ಷಿದ್ದ, ಅಮೋಘ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರ್ತಕ್ಕಂಥವ್ರು. ಇವ್ರು ಯಾರೀ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕೆ ಮಾರಣ್ಣ ಏನಾಯ್ತ್ರಿ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮೋಘ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ ಒಡ್ಡಿವಾಲದ ಶಿವಾಸ್ಥಾನದ ಡೊಳ್ಳಿನ ಪದಗಳ ನಡಿಲತ್ ಹೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಹೌದಪ್ಪ, ಹೌದು. ಅವು ಯಾವ್ಯಾವ್ರಿ 2 ಮೇಳ? ಅವು ಯಾವತ್ತು ಕೇಳಿದ್ರ, ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮದೈತಿ. ಹೌದು. ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದು ಯಾವ್ದ್ರಿ? ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುಂಬಾರಿ ಗ್ರಾಮದ ಘೇನ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ಆಳ್ಗಿ ಪಿಂಟು ಮಾಸ್ತರ್ ಅವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದು. ಯಾರ್ದ್ರಿ? ಆಳ್ಗಿ ಪಿಂಟು ಮಾಸ್ತರ್ ಅವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದಪ್ಪ, ಹೌದು. ಆಳ್ಗಿರಿ ಆಳ್ಗಿ. ಹೌದು. ಇವು 2 ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಿಸಿರ್ ನನ್ನ ಆತ್ಮೀಯ ಬಂಧುಗಳೇ. ಕೂಡ್ಸ್ಯಾರ್ರಿ. ಇವು 2 ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವ್ ಹೆಂಗ್ರಿ ಮೇಳ? ದಿನಾಲು ನಾಡ ಮೇಳ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರ್ಸಿರಿ. ಹೌದು. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ. ಯಾಕಪ್ಪ ಲೋಪದೋಷ? ಏನು ಪುಕ್ಸಟ್ ಬಂದಿರಿ? ಅವ್ರ ಆಳ್ಗಿನಿಂದ ಬಂದಾರ, ನೀವು ಅಫಜಲ್ಪುರದಿಂದ ಬಂದಿರಿ. ಬೇಕಾದಷ್ಟು ರೊಕ್ಕ ಕೊಟ್ರ, ಎಲ್ಲ ಕೊಟ್ಟಾರ, ಬೇಕಾದಷ್ಟು ಊಟ ಮಾಡಿಸ್ಯಾರ. ಯಾಕೆ ತಪ್ಪಾಕವ? ಬೇಕಲ್ಲ? ಯಾಕೆ ಲೋಪದೋಷ ಆಗ್ತಾವ ಮರಣ್ಣ? ಯಾಕ್ರಿ? ಹಾಡುವಂತ ಕಲಾವಿದ್ರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದು ಸುಗ್ಗಿ ಚಾಲು ಆದಂಗ. ಹೌದಪ್ಪ, ಹೌದು. ಎಂತ ಸುಗ್ಗಿ ಇದು? ಹೆಣ್ಮಕ್ಳಿಗೆ ಜೋಳದ ಸುಗ್ಗಿ, ಕಸದ ಸುಗ್ಗಿ, ರಾಶಿ ಸುಗ್ಗಿ, ಹೌದು, ಹಿಂಗ ಚಾಲು ಆಗ್ತಿರ್ತಾವ. ಹಾಡುವಂತ ಕಲಾವಿದ್ರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದನ್ನು ನಮ್ಮ ಒಂದು ಸುಗ್ಗಿ ಚಾಲು ಆದಂಗೆ. ದಿನ ಒಂದು ಊರು ಭಂಡಾರ ಬರ್ತಾವ. ಹೌದು. ಆ ಊರಿಗೆ ಹೋದ ಮೇಲೆ ಉಪವಾಸ ಹಾಡಕ್ ಬರುದಿಲ್ಲ. ಊಟ ಮಾಡ್ತೀವಿ, ನೀರು ಕುಡಿತೀವಿ. ನೀರಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ.
ಅನ್ನಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಹೌದು ಹೌದು. ಅದಕ್ಕೆ ಒಂದು ಮಾತು ಹೇಳ್ತಾರ, ಏನಂತ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ. ಹೌದು, ನಾವು ಪದಾಡ್ರೆ ಹಿಂಗಿರ್ಬೇಕು ಯೂಟ್ಯೂಬ್ ಟೆಂಟ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಹೌದು. ಕೂತ್ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡ ಕೂತ್ ಕೇಳಕ್ ಬರ್ತದಲ್ರಿ. ಕಂಠ ಸೊಂಟ ಇರ್ಲಿಲ್ಲ ಅಂದ್ರೆ ಇವು ವ್ಯರ್ಥ ಆಗಿ ಹೋಗ್ತಾವಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಇವೆರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಆ ತಪ್ಪನ್ನೋದು ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತುಕೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತೇಳಿ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿಯ ಹಾಡಿ ಸರಿಜೋಡಿ ನಮ್ಮ ಸರ್ ಅವರಿಗೆ ಪಾಳಿ ಕೊಡೋಕ್ಕಿಂತ ಮುಂಚಿತವಾಗಿ ಏನಾಗ್ಯದ್ರಿಪ್ಪ, ನಮ್ಮ ಸರ್ ಅವರು ಏನ್ ಮಾಡ್ಯಾರು? ಒಂದು ವಿಷಯ ಇಟ್ಟಾರ. ಅವರು ಏನಿಟ್ಟಾರು? ವಿಷಯ ಏನಿಟ್ಟಾರ ಅಂತ ಕೇಳಿದ್ರ ಧರ್ಮ ಮತ್ತು ಕರ್ಮ. ಹೌದು, ಕರ್ಮ ಮತ್ತು ಧರ್ಮ ಅನ್ನುವಂತ ವಿಷಯ ಇಟ್ಟಾರ ಅವರು. ಹೌದು. ಈ ವಿಷಯದೊಳಗೆ ಅಫ್ಜಲ್ಪುರದವ್ರು ಯಾವಾಗ ಹಿಡ್ಕೊಳ್ಳಿ, ಬಿಟ್ಟಿದ ಪಾಲ ಚಾಲೆಂಜ್ ಕೊಟ್ಟು ನಾನು ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಹೌದು, ಯಾರು ಕೊಟ್ರಿ? ಚಾಲೆಂಜ್ ಮಾಡಿದ್ರು ಅವರು. ಹೌದು. ಸರ್ ಅವ್ರದ್ದು ಇಂಗ್ಲಿಷ್ ಬಹಳ ಹೆಚ್ಚಿಗೆ ಆದಂಗೆ ಕಾಣಿಸ್ತದ. ಸ್ಟಡಿ ಭಾಳ ಮಾಡ್ದಂಗೆ ಕಂಡಾರ್ರಿ. ಬಹುತೇಕ ಇಂಗ್ಲಿಷ್ ಮೀಡಿಯಂ ಇದ್ದಂಗೆ ಕಾಣ್ತಾರ ಅವರು. ಇರ್ಲಿ, ನನ್ನ ಪಾಲಿಗೆ ಯಾವಾಗ ಇರ್ಲಿ ಅಂತ ಕೇಳಿದ್ರ, ಯಾವಾಗ ಇರ್ಲಿಪ್ಪ ನಮ್ಮ ಪಾಲಿಗೆ? ಧರ್ಮ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ. ಹೌದು, ಧರ್ಮ ಅನ್ನೋದು ನಮ್ಮ ಪಾಲಿಗೆ ಇರ್ಲಿ, ಕರ್ಮ ಅನ್ನೋದು ಅವ್ರ ಪಾಲಿಗೆ ಹೋಗ್ಲಿ. ಯಾಕಂತ ಕೇಳಿದ್ರೆ ನಮ್ಮವರು ಧರ್ಮದಿಂದ ನಡೆದಾರ ಅಂತೇಳಿ ಅವರಿಗೆ ಸತ್ಯ ಧರ್ಮರತ್ತೇಳಿ ಕರೆದಾರ. ಹೌದು, ನಮ್ಮವ್ರಿಗೆ ಕರೆದಾರಪ್ಪ ಸತ್ಯ ಧರ್ಮರತ್ತೇಳಿ. ಅಮೋಘ ಸಿದ್ಧನು ಧರ್ಮ ರಕ್ಷಣೆ ಮಾಡೋ ಸಲುವಾಗಿನೇ ಬಂದಾನ. ಬೀರ್ ದೇವ್ರನು ಧರ್ಮ ರಕ್ಷಣೆ ಮಾಡ್ಯಾನ. ಎಲ್ಲರೂ ನಮ್ಮವರು ಧರ್ಮದಿಂದ ನಡೆದಾರ ಅಂತೇಳಿ ಅವರಿಗೆ ಸತ್ಯ ಧರ್ಮರತ್ತೇಳಿ ಕರೆದಾರ. ಹೌದು, ಅದಕ್ಕೆ ನನ್ನ ಪಾಲಿಗೆ ಧರ್ಮ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ. ಏನು ನೀವು ಚಾಲೆಂಜ್ ಕೊಟ್ಟಂದಿರಲ್ಲ, ಚಾಲೆಂಜ್ ಅಂದ್ರೆ ಸುಮ್ಮ ಮಾತಾಡಿದ್ರೆ ನಡೆಯಂಗಿಲ್ಲ. ಇದು ನಡೆಯೋದಿಲ್ಲ. ಚಾಲೆಂಜ್ ಮಾಡೋರು ನಾ ಹ್ಯಾಂಗ ಕುಣಿದಾಡಿ ಹಾಡ್ತೀನಲ್ಲ ಹಂಗ ಕುಣಿದಾಡಿ ಹಾಡ್ಬೇಕು. ಹೌದು, ಬರೀ ಸಟ್ ಬರ್ಬಿಡು ಸಟ್ ಮಾಡೋ ನಡೆಯಲಿಲ್ಲ. ಕರೆ ಮಾತು ನೀವು ಬರೀ ಮಾತು ಹೇಳಿ ಚಾಲೆಂಜ್ ಐತಿ ಅಂದ್ರ ಅದಕ್ಕೆ ನಾವು ಒಪ್ಪಂಗಿಲ್ಲ. ಹಾಡ್ಬೇಕು, ಕುಣಿಬೇಕು, ನನಗ ಮಾಡ್ಬೇಕು, ಲಯ ಮಾಡ್ಬೇಕು, ಅದ್ರೊಳಗೆ ರಸ ಹೊಂಡಬೇಕು. ಹೌದು, ಇದಕ್ಕತ್ತಾರ ಚಾಲೆಂಜ್ ಅಂತ. ಚಾಲೆಂಜ್ ಅಂತ ನೀ ಅಂದಿ ಇಂಗ್ಲಿಷ್ ಭಾಳ ಆದಂಗೆ ಕಾಣ್ತದ ನಿನಗ. ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಏನ್ರಪ್ಪ ಇಂಗ್ಲಿಷ್ನ್ಯಾಗ? ಆ ಡಬಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ? ಹೌದು, ಹೇಳ್ರಿ ಮುಂದಿನ ಸಂದಿಗೆ. ಯಾಕ ನೀ ಚಾಲೆಂಜ್ ಅಂತೇಳಿ ಇಂಗ್ಲಿಷ್ನ್ಯಾಗ ಮಾತಾಡ್ಲಕತ್ತಿದೆ ಅಂತೇಳಿ ನಾ ಒಂದು ಸಣ್ಣ ಪ್ರಶ್ನೆ ಕೇಳಿನಾ. ಡಬಲ್ ಸಿಂಗಲ್ ಡಿ ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ? ಹೌದು, ವಾಟ್ ಈಸ್ ದ ನೇಮ್ ಆಫ್ ದ ಫೈನ್ ಸಿಟಿ? ಮುಂದಿನ ಸಂಧಿಗೆ ನಮ್ಮ ಸರ್ ಅವ್ರು ಹೇಳ್ತಾರಂತಕ್ಕಂಥ ಮಾತುಗಳನ್ನ ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.